ನಮಸ್ಕಾರ. ನಾನು CB ರಂಗನಾಥ್. ಪ್ರೀತಿ ಮಕ್ಕಳೇ, ನೀತಿಕತೆ ಸಂಖ್ಯೆ 229. ಇವತ್ತಿನ ಕತೆ ಗುರು ಸೇವೆ. ಗುರುಗಳ ಸೇವೆ ಯಾರು ಮಾಡ್ತಾರೆ? ಶಿಷ್ಯಂದ್ರಿಗೆ ಗುರುಗಳು ಏನು ಮಾಡ್ತಾರೆ? ಅನುಗ್ರಹ ಮಾಡ್ತಾರೆ, ಮಾರ್ಗದರ್ಶನ ಮಾಡ್ತಾರೆ, ಅವ್ರನ್ನ ಉದ್ಧಾರ ಮಾಡ್ತಾರೆ. ಗುರು ಶಿಷ್ಯ ಗುರು. ಗುರುಗಳಿರದೆ ಶಿಷ್ಯರು ಉದ್ಧಾರ ಮಾಡೋಕ್ಕೆ. ಶಿಷ್ಯರು ಯಾಕಿರೋದು? ಗುರುಗಳಿಂದ ವಿದ್ಯೆ ಕಲಿತು ತಮ್ಮ ಬದುಕನ್ನು ಒಳ್ಳೆ ರೀತಿಯಾಗಿ ಸಾಗಿಸೋದಿಕ್ಕೆ. ಈಗ ಆ ಗುರು ಶಿಷ್ಯರ ಒಂದು ಕಥೆಯನ್ನೇ ನಿಮಗೆ ಹೇಳ್ತಾ ಇರೋದು. ನೀವು ಶಿವಾಜಿ ಮಹಾರಾಜರ ಹೆಸರು ಕೇಳಿದ್ದೀರಿ. ಸ್ವತಂತ್ರ ಹಿಂದೂ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿ ಹಿಂದೂ ಧರ್ಮ ಮತ್ತು ಸಂಸ್ಕೃತಿಗೆ ಒಂದು ರಕ್ಷಣೆಯನ್ನು ಮಾಡಿದಂಥ ಮಹಾನುಭಾವ ನಮ್ಮ ಛತ್ರಪತಿ ಶಿವಾಜಿ. ಛತ್ರಪತಿ ಶಿವಾಜಿಗೆ ಗುರುಗಳು ಯಾರು ಅಂದರೆ ಸಮರ್ಥ ರಾಮದಾಸರು. ಸಮರ್ಥ ರಾಮದಾಸರು ಅವರ ಶಿಷ್ಯ ಕಲ್ಯಾಣನ ಕಥೆಯನ್ನು ನಿಮಗೆ ಹೇಳ್ತಾ ಇರೋದು. ಈ ಮಹಾರಾಷ್ಟ್ರದಲ್ಲಿ ಈ ಸಂತ ತುಕಾರಾಮ್, ನಾಮದೇವ, ಜ್ಞಾನೇಶ್ವರ ಮತ್ತು ನಮ್ಮ ರಾಮದಾಸರು ಬಹಳ ದೊಡ್ಡ ಸಂತರು, ದೈವಭಕ್ತರು. ಇವರು ದೈವಭಕ್ತರು ಹೌದು, ಬೇಕಾದಷ್ಟು ಭಕ್ತಿಗೀತೆಗಳನ್ನು ರಚನೆ ಮಾಡಿದ್ದಾರೆ. ಇವರದೇ ಒಂದು ಹೊಸ ಪರಂಪರೆಯನ್ನು ಸಹಿತ ಶುರು ಮಾಡಿದವರು. ನಮ್ಮ ರಾಮದಾಸರು ಹುಟ್ಟಿದ್ದು ಕ್ರಿಸ್ತಶಕ 1608ರಲ್ಲಿ. ಎಲ್ಲಿ? ಈಗಿನ ಮಹಾರಾಷ್ಟ್ರ ರಾಜ್ಯ ಏನಿದೆ ಅಲ್ಲಿ ಔರಂಗಾಬಾದ್ ಜಿಲ್ಲೆ ಜಾಂಬಾ ಅನ್ನೋ ಒಂದು ಹಳ್ಳಿಯಲ್ಲಿ ಹುಟ್ಟಿದ್ದೆವರು. ಇವರ ತಂದೆ ಸೂರ್ಯಾಜಿ ಪಂತ್, ತಾಯಿ ರೇಣುಬಾಯಿ. ದೊಡ್ಡ ಕುಟುಂಬ. ಅದರಲ್ಲಿ ಹುಡುಗ ಹುಟ್ಟುತ್ತಾ ಅವಾಗ ಇವ್ರಿಗೆ ಇಟ್ಟ ಹೆಸರು ನಾರಾಯಣ ಅಂತ. ನಾರಾಯಣ ತುಂಟ ಬೆಳೀತಾ ಹೋದ. ಆದರೆ ಇವನಿಗಂತೂ ವೈರಾಗ್ಯ, ಆಧ್ಯಾತ್ಮಿಕ ಚಿಂತನೆಗಳು ನೋಡಿ ತಾಯಿ ರೇಣುಬಾಯಿಗೆ ಹೆದರಿಕೆ ಆಗಿಬಿಡ್ತು. ಬಾಕಿಯವರೆಲ್ಲ ಸರಿ, ಇವು ನಾಳೆ ಎಲ್ಲರೂ ಸನ್ಯಾಸ ಆಗಿಬಿಟ್ರೆ ಏನು ಕತೆ ಅಂತ ಹೇಳಿ ಮದುವೆ ಆಗ್ತೀನಿ ಅಂತ ಮಾತು ತೊಗೊಂಡ್ಬಿಟ್ಟಿದ್ದ. ಮದುವೆ ಹಸೆಮಣೆಗೂ ಕರ್ಕೊಂಡು ಹೋಗಿ ಇವನು ಮದುವೆ ಮಂಟಪದ ತಾಳಿ ಕಟ್ಸಾಯ್ತು. ಅವ ನೀನು ಮಾತು ಮುಗೀತು ಅಂತ ಹುಡುಗ ಹೊಂಟೇ ಬಿಟ್ಟ. ಎಲ್ಲಿ ಯಾಕೆಯೂ ಸಿಗಲಿಲ್ಲ. 12 ವರ್ಷ ತಪಸ್ ಮಾಡಿಬಿಟ್ಟ. ಶ್ರೀರಾಮನ ಅನುಗ್ರಹ ಪಡ್ಕೊಂಡ. ರಾಮನ ಪರಮ ಭಕ್ತ. ಅನುಗ್ರಹ ಪಡ್ಕೊಂಡ ಮೇಲೆ ಈತನ ನಾರಾಯಣನ ಹೆಸರಾಗಿ ರಾಮದಾಸ ಅಂತಾಗಿತ್ತು. ಚಾಪಳ, ಕೃಷ್ಣಾ ನದಿ ತೀರ್ಥದಲ್ಲಿರೋ ಚಾಪಳ ಅನ್ನೋ ಊರಿನಲ್ಲಿ ರಾಮ ಮಂದಿರವನ್ನು ಕಟ್ಟಿಸಿ ಆತ ರಾಮದಾಸನಾಗಿ ಒಬ್ಬ ಗುರುವಾಗಿ ಎಲ್ಲರಿಗೂ ಸಹಿತ ನೀತಿ ಬೋಧನೆ ಮಾಡಿ ಏನನ್ನು ಉದ್ಧಾರ ಮಾಡ್ತಾ ಇರೋದು. ಇಲ್ಲಿದ್ದಾಗಲೇ ನಮ್ಮ ಶಿವಾಜಿ ಮಹಾರಾಜರಿಗೂ ಸಹಿತ ಮಾರ್ಗದರ್ಶನ ಮಾಡಿ ಹಿಂದೂ ಸಾಮ್ರಾಜ್ಯ ಸ್ಥಾಪನೆಗೆ ಇವರು ಕಾರಣರಾಗಿದ್ದರು. ಹೀಗಿರಬೇಕಾದ್ರೆ ಇವರಿಗೆ ಶಿಷ್ಯ ಪರಂಪರೆ ಇದೆ, ಗುರುಕುಲ. ಬಹಳ ಜನ ಶಿಷ್ಯರು ಇವರ ಹತ್ರ ಕಲಿಯಕ್ಕೆ ಬಂದಿದ್ದಾರೆ, ಶ್ರದ್ಧೆಯಿಂದ ಕಲಿತಿದ್ದಾರೆ. ಅದರಲ್ಲಿ ಇವರು ಅಚ್ಚುಮೆಚ್ಚಿನ ಶಿಷ್ಯರ ಹೆಸರೇನು? ಕಲ್ಯಾಣ ಅಂತ. ಕಲ್ಯಾಣ ಸ್ವಾಮಿ ಪೂರ್ತಿ ಹೆಸರು. ಗುರುಗಳು ಶಿಷ್ಯನ ಸ್ವಾಮಿ ಅಂತ ಕರೀತಾರ, ಆಮೇಲೆ ಸ್ವಾಮಿ ಆಗಿದ್ದು. ಕಲ್ಯಾಣ ಅಂತ ಕರಿತಿದ್ರು. ಬೇರೆ ಶಿಷ್ಯಂದ್ರಿಗೆಲ್ಲ ಇವರು ಕಾಟ್ರೆ ಹೊಟ್ಟೆಯವರು. ಏನದು ಗುರುಗಳು ಕಲ್ಯಾಣನ ಅಷ್ಟೊಂದು ಹಚ್ಕೊಂಡ್ಬಿಟ್ಟಿದ್ದಾರೆ, ನಾವೆಲ್ಲ ಏನಿಲ್ವಾ, ನಮಗೂ ಗುರುಗಳು ಅಂದ್ರೆ ಭಾಳ ಭಕ್ತಿ ಇದೆಯಪ್ಪ, ನಾವು ಶ್ರದ್ಧೆಯಿಂದ ವಿದ್ಯಾಭ್ಯಾಸ ಮಾಡ್ತೀವಿ ಅಂತಿದ್ರು. ಆದರೆ ರಾಮದಾಸರಿಗೆ ಗೊತ್ತಿತ್ತು ಕಲ್ಯಾಣ ಅಂದರೆ ಏನು, ಅವನ ಗುಣ ಸ್ವಭಾವ. ಆತನಿಗೂ ಸಹಿತ ಹುಡುಗನಿಗೆ ಗುರುಗಳು ಅಂದ್ರೆ ಪ್ರಾಣ. ರಾತ್ರಿ ಹಗಲು ಗುರುಗಳ ಜೊತೆ ಇದ್ದು ಅವ್ರ ಮಾತು ಕೇಳಿದ್ದೇನು, ಅವ್ರ ಸೇವೆ ಮಾಡಿದ್ದೇನು, ಅವರು ಏನು ಹಾಕಿದ್ರು ಅವ್ರ ಮಾತು ಅಂದರೆ ವೇದವಾಕ್ಯ ಇವನಿಗೆ. ಹೀಗಿರಬೇಕಾದ್ರೆ ಗುರುಗಳಿಗೆ ಅನ್ನಿಸ್ತು ನಮ್ಮ ಶಿಷ್ಯಂದ್ರಿಗೆ ಕಲ್ಯಾಣನ ಸ್ವಭಾವ, ಅವನ ಶಕ್ತಿ ಸಾಮರ್ಥ್ಯ ಗೊತ್ತು ಮಾಡಬೇಕು ಅಂಥೇಳಿ ಒಂದಿನ ಕಲ್ಯಾಣನ ಯಾವುದೋ ದೂರದ ಊರಿಗೆ ಕಳಿಸಿಬಿಟ್ರು. 3-4 ದಿನ ಬರಲಿಲ್ಲ. ಅವನು ಬರಲಿಕ್ಕೆ ಅಷ್ಟು ದಿನ ಆಗ್ತಿತ್ತು. ಗುರುಗಳೇನು ಮಾಡಿದ್ದಾರೆ, ಹೊರಗಡೆಗೆಲ್ಲೋ ಹೋಗಿ ಬಂದವರು ಕಾಲಿಗೆ ಮುಳ್ಳು ಚುಚ್ಚಿರಿ ಅಂತೇಳಿ ಅವ್ರು ನೋವು ಅಂತ ಕೂತುಬಿಟ್ರು. ಸಾಯಂಕಾಲ ಆಗಿ ಬೆಳಕು ಹರಿದಿದೆ, ಕಾಲು ಬಾವು ಬಂದುಬಿಟ್ಟಿದೆ. ಗುರುಗಳಿಗೆ ಓಡಾಡೋಕ್ಕಾಗ್ತಿಲ್ಲ. ಗುರುಗಳು ನೋವು ಅಂತಿದ್ದಾರೆ. ವೈದ್ಯರು ಯಾರಿಗೂ ಹತ್ತಿರ ಬರಕ್ಕೆ ಬಿಡಲಿಲ್ಲ. ಅದ್ರ ಮಾರನೇ ದಿನ ಕಾಲು ಇಷ್ಟದಪ್ಪ ಊದ್ಕೊಂಡ್ಬಿಟ್ಟಿದೆ, ಕೆಂಪಾಗ್ಬಿಟ್ಟಿದೆ, ಕಿವು ಕಟ್ಟಿಬಿಟ್ಟಿದೆ. ಕಾಲು ಇಷ್ಟದಪ್ಪ ಒಳ್ಳೆ ಒಂದು ಯಾವುದು ನಮ್ಮ ಗಿಡಮೂತಿ ಮಾವಿನ ಥರ ಆಗಿಬಿಟ್ಟಿದೆ. ಗುರುಗಳು ನೋವಿನಿಂದ ಒದ್ದಾಡ್ತಿದ್ದರು. ಶಿಷ್ಯಂದ್ರಿಗೆಲ್ಲ ಭಾಳ ಸಂತ ಆಗಿಬಿಡ್ತು. ಎಲ್ಲ ಹೋಗಿ ಕೂತರು. ಗುರುಗಳೇ ನಮಗೆ ಪಾಠ ಓದೋಕ್ಕಾಗ್ತಿಲ್ಲ, ನಿಮ್ಮ ಕಾಲನ್ನು ನೋಡಿ ನೋವು, ನೀವು ಒದ್ದಾಡ್ತಿದ್ದೀರಿ, ನಮಗೆ ಊಟ ಬೇಡ, ತಿಂಡಿ ಬೇಡ, ಸ್ನಾನ ಬೇಡ, ಎಲ್ಲ ಬೇಡ ಆಗಿಬಿಟ್ಟಿದೆ. ಇದಕ್ಕೇನು ಔಷಧಿ ಇಲ್ವ ಹೇಳಿ ಗುರುಗಳೇ, ಏನು ಮಾಡೋಣ, ಯಾವುದೇನು ಕಳಿಸ್ಲಿ, ಏನು ಮಾಡಿದ್ರೆ ನಿಮ್ಗೆ ಗುಣ ಆಗುತ್ತೆ, ನಿಮ್ಮ ನೋವು ಸಹಿಸೋಕ್ಕಾಗ್ತಿಲ್ಲ ಅಂತ ಅವರು ಒದ್ದಾಡ್ತಿದ್ದಾರೆ. ನೋಡಪ್ಪ, ಇದಕ್ಕೆ ಔಷಧಿ ಇದೆ, ಆದರೆ ಅದನ್ನು ಮಾಡಲಿಕ್ಕಾಗಲ್ಲ. ಚಾಚಾ, ಅಯ್ಯ ಏನು ಗುರುಗಳು ಹಿಂಗಂತಿದ್ದಾರೆ, ಔಷಧಿ ಇದೆ, ಮಾಡಲಿಕ್ಕಾಗಲ್ಲ ಅಂದರೆ ಯಾರು?
ನೋಡಿ, ಇದನ್ನು ಯಾರಾದರೂ ಒಬ್ಬರು ಮಾಡಬೇಕು. ಏನು ಮಾಡಬೇಕು ಹೇಳಿ ಗುರುಗಳೇ? ಇದು ಬಹಳ ಕಷ್ಟ ಅಪ್ಪ. ಯಾರು ಇದಕ್ಕೆ ಚಿಕಿತ್ಸೆ ಮಾಡ್ತಾರೋ ಅವ್ರ ಪ್ರಾಣ ಹೋಗೋ ಸಂದರ್ಭ ಇರುತ್ತೆ. ಅದು ಹೆಂಗೆ ಗುರುಗಳೇ ಅಂದಾಗ ಹೇಳಿದರು, ನೋಡಿ, ನನ್ನ ಕಾಲು ಬಾವು ಬಂದುಬಿಟ್ಟಿದೆ, ಕಿವು ಸೇರ್ಕೊಂಡು ಬಿಟ್ಟಿದೆ, ಇದು ನೋವಿನಿಂದ ಒದಾಡ್ತಿದ್ದೆ. ಇದು ಏನಾಗಬೇಕಪ್ಪ ಅಂದ್ರೆ ಹೊಡಿಬೇಕು. ಅದು ನಾನು ಸತ್ತ ಮೇಲೆ ಹೊಡೆಯುತ್ತೋ ಮೊದಲೇ ಹೊಡೆಯುತ್ತೋ ನನಗೆ ಗೊತ್ತಿಲ್ಲ. ಆದರೆ ಈಗ ಯಾರಾದರೂ ಒಬ್ಬರು ತಮ್ಮ ನಾಲಿಗೆಯಿಂದ ಈ ಗಾಯವನ್ನು ನೆಕ್ಕಬೇಕು. ಗಾಯ ಅಲ್ಲ, ಬಾವು ಬಂದಿರೋ ಕಾಲನ್ನು ನೆಕ್ಕಬೇಕು. ನಾಲಿಗೆಯಿಂದ ನೆಕ್ತಾ ಇರಬೇಕಾದ್ರೆ ಏನಾಗುತ್ತೆ, ಈ ಹುಣ್ಣು ಒಡ್ಕೊಳ್ಳುತ್ತೆ. ಅವಾಗ ನನಗೆ ಗುಣ ಆಗೋದು. ಆದರೆ ಇಲ್ಲೊಂದು ಅಪಾಯ ಇದೆ. ಅವ್ರು ನೆಕ್ತಾ ಇರಬೇಕಾದ್ರೆ ಒಡೆದಾಗ ಒಂದೇ ಒಂದು ಹನಿ ಅವರ ದೇಹದೊಳಗೆ ಏನಾದರೂ ವಿಷದ ರಕ್ತ ಕೀವು ಹೋಗಿಬಿಟ್ರೆ ಅವರು ಸತ್ತೇ ಹೋಗಿಬಿಡ್ತಾರೆ. ಅವ್ರನ್ನ ಏನು ಮಾಡಿದ್ರು ಬದುಕ್ಸೋಕ್ಕಾಗಲ್ಲ. ನಾನು ಬದುಕ್ತೀನಿ, ಅವ್ರು ಸಾಯ್ತಾರಪ್ಪ. ಅದಕ್ಕೆ ನನಗೆ ಯಾರು ಈ ಥರ ಸೇವೆ ಮಾಡೋದೇ ಬೇಡ ಅಂತ ಹೇಳಿಬಿಟ್ರು. ಏನಪ್ಪ ಅಷ್ಟೇ ಹೇಳಿ ಯಾರಿದ್ದಾರೆ, ಯಾರು ನೀವೇನಾದರೂ ನನ್ನ ಕಾಲು ನೆಕ್ತೀರಾ ಅಂದ ಕೂಡಲೇ, ಗುರುಗಳೇ ಈಗ ಬರ್ತೀನಿ, ಯಾಕೆ ಬರ್ತೀನಿ ಅಂತ ಏನೇನು ಎಲ್ಲ ಜಾಗ ಖಾಲಿ ಮಾಡಿಬಿಟ್ರು. ರಾಮದಾಸರು ನಕ್ರು ಅಂಥೇಳಿ. ಸರಿ, ಇದು 4 ದಿನ ಬಿಟ್ಟು ನಮ್ಮ ಕಲ್ಯಾಣ ಬರ್ತಾ ಇದ್ದಾನೆ. ಅವನಿಗೆ ಗೊತ್ತಾಯಿತು ಗುರುಗಳಿಗೆ ಕಾಲು ಬಾವು ಬಂದುಬಿಟ್ಟಿದಂತೆ, ಓಡೋಕ್ಕಾಗ್ತಿಲ್ಲ, ಒದ್ದಾಡ್ತಿದ್ದಾರೆ, ಓಡಾಡೋಕ್ಕಾಗ್ತಿಲ್ಲ ಅಂದಾಗ ಆತ ಅಲ್ಲಿಂದನೇ ಏದುಸಿರು ಬಿಟ್ಕೊಂಡು ಓಡೋಡು ಬಂದ. ಗುರುಗಳೇ ಏನು ನಿಮ್ಮ ಕಾಲಿಗೇನು ಆಗಿದೆಯಂತೆ, ಭಾಳ ಒದ್ದಾಡ್ತಿದ್ದಾರೆ. ಬಂದು ನೋಡ್ತಾನೆ, ಕಾಲು ಇಷ್ಟದಪ್ಪ ಬಾವು ಬಂದು ಊದ್ಕೊಂಡ್ಬಿಟ್ಟಿದೆ. ಅವರು ಒದ್ದಾಡ್ತಿದ್ದಾರೆ. ಗುರುಗಳೇ ಏನು ಮಾಡಲಿ, ನಿಮ್ಮ ನೋವು ನನಗೆ ಸಹಿಸ್ಕೊಳ್ಳೋಕ್ಕಾಗ್ತಿಲ್ಲ, ಒದ್ದಾಡ್ತಿದ್ದಾನೆ, ಏನು ಮಾಡಿದ್ರು ಗುಣ ಆಗತ್ತೆ, ಹೇಳಿ ಗುರುಗಳೇ. ಅಪ್ಪ, ಅಲ್ಲಿ ನಿನ್ನ ಸ್ನೇಹಿತರಿದ್ದಾರಲ್ಲ, ಅವ್ರು ಹೇಳ್ತಾರೆ ಕೇಳು, ನಿನ್ನ ಕೈಯಲ್ಲಾದರೆ ಮಾಡು, ನನ್ನ ಸಲಹೆ ಬೇಡ ಅಂತ. ಅವ್ರು ಕಲ್ಯಾಣ ಬಾಯಿಲಿ ಅಂತ ಹೇಳಿ ಗುಣ ಆಗಬೇಕಾದ್ರೆ ನೀನು ನಾಲ್ಗೆಯಿಂದ ಆ ಬಾವು ಬಂದಿದ್ದ ಕಾಲನ್ನು ನೆಕ್ಕಬೇಕು. ನೆಕ್ಕಿದ್ರೆ ಒಡ್ಕೊಳ್ಳುತ್ತೆ. ಆದರೆ ಅಕಸ್ಮಾತ್ ಒಂದೇ ಒಂದು ಹನಿ ಈ ಕೀವು ಅಥವಾ ರಕ್ತ ಒಳಗಡೆ ಸೇರಿಬಿಟ್ರೆ ನೀ ಸತ್ತು ಹೋಗ್ಬಿಡ್ತೀಯಾ. ಬೇಡ ಕಣೋ, ನಮಗೂ ಗುರುಗಳು ಹೇಳಿದ್ರು, ನಾವೆಲ್ಲ ಒಪ್ಪಲಿಲ್ಲ ಅಂತ. ಕಲ್ಯಾಣ ನಕ್ಕ. ಗುರುಗಳ ಹತ್ರ ಬಂದ. ಗುರುಗಳೇ, ನಾನು ನಿಮಗೆ ಚಿಕಿತ್ಸೆ ಮಾಡ್ತೀನಿ. ಅಲ್ಲ ಕಲ್ಯಾಣ, ನನ್ನ ಕಂಡ್ರೆ ನಿನಗೆ ಪ್ರೀತಿ ಗೊತ್ತು. ಆದರೆ ಈ ರೀತಿ ಆದಾಗ ನೀನು ಪ್ರಾಣ ಹೋಗೋ ಅವಕಾಶ ಇರುತ್ತೆ. ಗುರುಗಳೇ, ಹೋಗಲಿ, ತಂದೆ ತಾಯಿಗಳಿಗೆ ಗುರುಗಳಿಗಾಗಿ ಪ್ರಾಣ ಕೊಟ್ಟರೆ ಏನು ತಪ್ಪು? ಹಾಗಲ್ಲಪ್ಪ, ನಾನು ಮುದುಕ ಸಾಯ್ತೀನಿ, ನೀನಿನ್ನು ಹುಡುಗ ಹಾಗೆ ಮಾಡಬಾರ್ದು. ಇಲ್ಲ ಗುರುಗಳೇ, ನೀವು ಆಶೀರ್ವಾದ ಮಾಡಿ, ಏನೂ ಆಗಲ್ಲ, ನನಗೂ ಏನಾಗಲ್ಲ, ನಿಮಗೆ ಗುಣ ಆಗತ್ತೆ ಅಂತ ಹೇಳಿ ಅವನೇನು ಮಾಡಿಬಿಟ್ಟ, ಎಲ್ಲ ಸ್ನೇಹಿತರು ತಡೀತಿದ್ರು ಸಹಿತ ಅವರ ಕಾಲನ್ನು ಪ್ರೀತಿಯಿಂದ ಹಿಡ್ಕೊಂಡು ಭಕ್ತಿಯಿಂದ ನಾಲಿಗೆ ಹಾಕಿ ನೆಕ್ಕಕ್ಕೆ ಹೋಗೇ ಬಿಟ್ಟ. ನೆಕ್ಕಬೇಕು, ನೆಕ್ತಿದ್ದಂಗೆ ಆ ಹುಣ್ಣು ಪಟ್ ಅಂತ ಒಡ್ಕೊಳ್ಳುತ್ತೆ. ಕೀವೆಲ್ಲ ಇವನು ಬಾಯಿ ಒಳಗೆ ಹೋಗ್ಬಿಡುತ್ತೆ. ತುಪ್ಪು ಅಂದ್ಕೊಳ್ತಿದ್ದಾರೆ ಅಲ್ಲ, ಹಾಗೆ ಆಯಿತು. ಇವನು ಬಾಯಿ ತುಂಬ ಬರೀ ಒಂದು ರೀತಿ ಏನದು ಬಣ್ಣ ತುಂಬ್ಕೊಂಡ್ಬಿಟ್ಟಿದೆ. ಇವನು ಅಂತ ಚಪ್ಪರಿಸಿದ್ದಾನೆ. ಏನು ಅಂತ ನೋಡಿದರೆ ಇವನು ಕೈಯಲ್ಲಿ ಅವ್ರ ಗುರುಗಳ ಖಾಲಿ ಇಲ್ಲ, ಒಳ್ಳೆ ರಸಪುರಿ ಮಾವಿನ ಹಣ್ಣಿದೆ. ಇವನು ತಿಂತಾ ಇದ್ದಿದ್ದು ಮಾವಿನ ಹಣ್ಣು. ಭಾಳ ಚೆನ್ನಾಗಿದೆ, ಏನು ಸಿಹಿ ಅಂತ ನೋಡಿದ್ರೆ ಗುರುಗಳ ಕಾಲಿಗೆ ಏನು ಹಾಗೇ ಇಲ್ಲ. ಗುರುಗಳ ಏನಿದು ಅಂದ. ರಾಮದಾಸರು ನಕ್ಕರು. ಶಿಷ್ಯಂದ್ರಿಗೆಲ್ಲ ಹೇಳಿದ್ರು, ಬನ್ನಿ ಕೂತ್ಕೊಳ್ಳಿ, ನೋಡಿ, ನಿಮಗೂ ಕಲ್ಯಾಣನಿಗೂ ಏನು ವ್ಯತ್ಯಾಸ ಅಂತ ಗೊತ್ತಾಯ್ತಾ? ನನಗೆ ಏನು ಅಪಾಯ ಆದರೂ ಲೆಕ್ಕಿಸದೆ ನನ್ನ ಗುರುಗಳಿಗೆ ಗುಣ ಆಗಲಿ ಅಂತ ನನ್ನ ಕಾಲಿಗೆ ಬಾಯಿ ಹಾಕಿ ನೆಕ್ಲಿಕ್ಕೆ ಹೋದ. ಸಾವು ಬರುತ್ತೆ ಅಂದ್ರೂ ಹೆದರಲೇ ಇಲ್ಲ. ನೀವು ನಿಮ್ಮ ಸಾವು ಬರುತ್ತೆ ಅಂತ ಹೆದರ್ಕೊಂಡು ಓಡ್ ಹೋದ್ರಿ. ಯಾರಪ್ಪ ಈ ಗುರುಗಳಿಗೆ ಸೇವೆ ಮಾಡೋರು? ಕಲ್ಯಾಣ. ಅದಕ್ಕೆ ನನಗೆ ಪ್ರೀತಿ ಶಿಷ್ಯ ಅಂದ ಕೂಡಲೇ ನಾವು ಹೊಟ್ಟೆ ಹುರ್ಕೊಳ್ಳೋ ಗುರುಗಳೇ, ನಿಜಕ್ಕೂ ಕಲ್ಯಾಣದ ಗುಣ ನಮಗೂ ಬರಲಿ ಅಂತ ಆಶೀರ್ವಾದ ಮಾಡಿ ಅಂಥೇಳಿ ಗುರುಗಳಿಗೆ ನಮಸ್ಕಾರ ಮಾಡಿ, ಕಲ್ಯಾಣ ನಮಗೆ ಕ್ಷಮಿಸು ಅಂತ ಕೇಳ್ಕೊಂಡ್ರು. ಕಲ್ಯಾಣ ಅವ್ರನ್ನೆಲ್ಲ ಪ್ರೀತಿಯಿಂದನೇ ಕಾಣ್ತಾ ಇದ್ದ. ಆಮೇಲೆ ಕಲ್ಯಾಣ ಸ್ವಾಮಿ ಆದ. ಮುಂದೆ 1682ರಲ್ಲಿ ಇವರಿಗೆ ಅಂತ್ಯಕಾಲ ಬಂತು, ಸಮಾಧಿ ಆಗೋ ಸಮಯ. ಇವನನ್ನು ಏನು ಮಾಡಿಬಿಟ್ರು, ಅದಕ್ಕೆ ಹತ್ತಿರ ಇದ್ದರೆ ಇವನು ದುಃಖ ಪಡ್ತಾನೆ ಅಂಥೇಳಿ ಬೇರೆ ಇವನೊಂದು ಕೆಲಸ ಕಾರ್ಯಕ್ಕೆ ಅವನು ಕಳಿಸೇ ಬಿಟ್ರು. ಅದೇ ಸಮಯದಲ್ಲಿ ಇಲ್ಲಿ ಸಮಾಧಿ ಆಗಿಬಿಟ್ಟಿದೆ. ಕಲ್ಯಾಣ ಬಂದ, ಗುರುಗಳಿಲ್ಲ, ಸಮಾಧಿ ಇದೆ. ಬಿಕ್ಕತ್ತ, ನಾನು ಸಾಯ್ತೀನಿ, ನಾನು ಬರ್ತೀನಿ ಅಂಥೇಳಿ ಸಮಾಧಿಗೆ ತಲೆಯನ್ನು ಹೊಡ್ಕೊಳ್ತಿದ್ದ. ಆಗ ಸಮಾಧಿ ಬಿರಿಬಿಡ್ತಂತೆ. ಹೊರಗಡೆ ಸಮಾಧಿನ ಹೊರಗೆ ಬಂದ ರಾಮದಾಸರು ಅವನನ್ನು ಸಂತೈಸಿ, ನೋಡು, ನಾನು ಎಲ್ಲೂ ಹೋಗಲ್ಲ, ನಿನ್ನ ಆತ್ಮದಲ್ಲಿ ಸೇರ್ಕೊಳ್ತೀನಿ, ನೀನು ಒಂದು ಸಾಧನೆ ಮಾಡು, ಇವತ್ತು ನಾನು ನಾಳೆ ನೀನು ಬರುವಂತೆ ನಿನ್ನ ಕೆಲಸ ಮಾಡು ಮತ್ತು ಸಮಾಧಿಯಲ್ಲಿ ಹೋದ್ರಂತ. ಈಗಲೂ ಸಹಿತ ರಾಮದಾಸರ ಸಮಾಧಿಯಲ್ಲಿ ಬಿರಿ ಬಿಟ್ಟಿದೆ ಅಂತಾರೆ. ಯಾಕೆ ಬಿರಿ ಬಿಟ್ಟಿತ್ತು ಅಂದರೆ, ಇವರು ಸಮಾಧಿ ಒಳಗೆ ಹೋಗಿ ಶಿಷ್ಯನಿಗಾಗಿ ಹೊರ ಬಂದಿದ್ದಕ್ಕೆ ಹಾಗಾಗಿದ್ದು ಅಂತ ಹೇಳ್ತಾರೆ.
ನೋಡಿ ಮಕ್ಕಳೇ, ಗುರು ಮತ್ತು ಶಿಷ್ಯನ ಉದ್ಧಾರ ಮಾಡೋದು ಗುರು ಕೈಯಲ್ಲಿದೆ. ಗುರುವಿನಿಂದ ವಿದ್ಯೆಯನ್ನು ಒಲಿಸ್ಕೊಂಡು ತನ್ನ ಮಾರ್ಗದ ಹಾರಿ ಸಂಪಾದಿಸ್ಕೊಳ್ಳೋದು ಶಿಷ್ಯರ ಕೈಯಲ್ಲಿದೆ. ಇವತ್ತು ಎಲ್ಲ ಕಡೆಗೂ ಬೇಕಾದಷ್ಟು 99% ಒಳ್ಳೆ ಗುರುಗಳಿದ್ದಾರೆ. ಇವತ್ತು ವಿದ್ಯಾರ್ಥಿಗಳು ಶ್ರದ್ಧೆಯಿಂದ ಕಲಿತರೆ, ಗುರುವಿನ ಮಾರ್ಗದರ್ಶನ ಪಡೆದರೆ ಅವರು ಉದ್ಧಾರ ಆಗ್ತಾರೆ. ನೀವು ಸಹಿತ ಒಳ್ಳೆ ಗುರುವಿನಿಂದ ವಿದ್ಯೆ ಪಡೀರಿ, ಒಳ್ಳೆ ಹಾದಿಯಲ್ಲಿ ನಡೆಯಿರಿ. ನಿಮ್ಮ ಮನೆಗೆ, ಊರಿಗೆ, ನಿಮ್ಮ ಗುರುಗಳಿಗೆ ಒಳ್ಳೆಯ ಹೆಸರು ಅಲ್ವಾ? ನಮಸ್ಕಾರ.